ನಿನ್ನೆ 14ನೇ ತಾರೀಕು ಸಾಯಂಕಾಲ ಸುಮಾರು 4:30 ಗಂಟೆಗೆ ಕುಂದಗೋಳ ಪಟ್ಟಣದಲ್ಲಿ ಸೊಸೈಟಿ ಹಿಂದುಗಡೆ ಅದು ಖಾಲಿ ಜಾಗ ಅದರಲ್ಲಿ ಒಬ್ಬರೇ ನಿಂಗರಾಜ್ ಅಂತ ಹುಡುಗ 16 ವರ್ಷ ಸುಮಾರು 10th ಸ್ಟ್ಯಾಂಡರ್ಡ್ ಹುಡುಗ ಸ್ಕೂಲ್ಗೆ ಹೋಗ್ತಾರೆ. ಅವ್ರದ್ದು ಕೊಲೆ ಆಗಿದೆ. ಮತ್ತು ಇನ್ನೊಬ್ಬರೇ ಸಂಜು ಅಂತ ಅವ್ರ ಮೇಲೆ ಹಲ್ಲೆ ಆಗಿದೆ. ಇದು ಇಬ್ಬರು ಜನ 16 ವರ್ಷ ಸುಮಾರು ವಯಸ್ಸಿದೆ. ಮತ್ತು ಈ ಕೇಸಲ್ಲಿ ನಾವೇ 3 ಜನ ರೌಂಡ್ ಅಪ್ ಮಾಡಿಸಿದ್ದೀವಿ. ಆ 3 ಜನಕ್ಕೆ ವಶಕ್ಕೆ ಪಡ್ತಾ ಇದ್ದೀವಿ. ಈಗ 3 ಜನ ಮೈನರ್ ಇರೋಕ್ಕಿಂತ ಅವ್ರದ್ದು ಐಡೆಂಟಿಟಿ ನಮಗೆ ರಿವೀಲ್ ಮಾಡೋಕ್ಕೆ ಆಗಲ್ಲ. ಬಟ್ ಈ 3 ಜನ ಹಳೆಯ ದ್ವೇಷ ಇಟ್ಕೊಂಡು ಮತ್ತು 13ನೇ ತಾರೀಕು ಒಂದು ಸಣ್ಣ ಘಟನೆ ಆಗಿದ್ದು ಕಿರಣ ಇದು ಈ ಹಲ್ಲೆ ಆಗಿದೆ. ಈ ಹಲ್ಲೆ ಅಲ್ಲಿ ಒಬ್ಬರೇ ನಿಂಗರಾಜ್ ಮತ್ತು ಅವರು ಸತ್ತೋಗಿದ್ದಾರೆ. ಮತ್ತು ಸಂಜುಗೆ ಮೈನರ್ ಇಂಜರೀಸ್ ಇದೆ. ಆ ಹಳೆ ದ್ವೇಷ ಇದೆ ಇದರಲ್ಲಿ. ಆ ಹುಡುಗರು ಮಧ್ಯದಲ್ಲಿ ಒಂದು ಹಳೆ ದ್ವೇಷ ಇದೆ. ಈಗ ಇನ್ನು ಫರ್ದರ್ ನಾವೇ ತನಿಖೆ ಮಾಡಿಸ್ತಾ ಇದ್ದೀವಿ. ಇನ್ನು ನಮಗೆ ಸ್ವಲ್ಪ ಡೀಟೇಲ್ಸ್ ಸಿಗಬೇಕು. ಆ ಡೀಟೇಲ್ಸ್ ಆದಮೇಲೆ ಕೊನೆಗೆ ನಮಗೆ ಹೇಳೋಕ್ಕೆ ಬರುತ್ತೆ. ಈ ಪ್ರಜ್ವಲ್ ವಿಘ್ನೇಶ್ ಅನ್ನೋ ಹುಡುಗರೆಲ್ಲ ಸರ್ ಇನ್ಸ್ಟಾಗ್ರಾಮಲ್ಲಿ ಡಾನ್ಗಳ ಥರ ಒಂದು ಪೋಸ್ಟ್ಗಳು ಹಾಕ್ಕೊಂಡು ರೌಡಿಗಳ ಥರ ಹಾಕೊಂಡಿರ್ತಾರೆ ಸರ್, ಇನ್ನೂ ಚಿಕ್ಕ ಹುಡುಗರು. ಅದ್ರ ಮೇಲೆ ಏನಾದರೂ ಇನ್ಸ್ಟಾಗ್ರಾಮ್ ಏನಾದರೂ ನೋಡ್ತಾ ಇರ್ತಾರೆ ಸರ್? ಅದು ಎಲ್ಲ ನಾವೇ ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮಗೇನು ಮೊಬೈಲ್ ವಶಕ್ಕೆ ಪಡೆದಿದ್ದೀವಿ. ಅವ್ರದ್ದು ರೀಲ್ಸ್ ಮತ್ತು ಅದರಲ್ಲಿ ಏನೇನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇದೆ ಪ್ರಕಾರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮೇಲೆ ನಾವೇ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಪರಿಚಯ ಅದು ಒಂದೇ ಪಟ್ಟಣ, ಹಳೆ ಪರಿಚಯ ಇದೆ. ಆ್ಯಕ್ಚುಲಿ ಸೇಮ್ ಸ್ಕೂಲ್. ಒಬ್ಬರೇ ಇಲ್ಲಿ ಆರೋಪಿ, ಅವರು A1 ನಮ್ಮದು ಈ ಕೇಸಲ್ಲಿ. ಅವ್ರದ್ದು ಮತ್ತು ಯಾರು ಸತ್ತೋಗಿದ್ದಾರೆ ಅವರು ಒಂದೇ ಸ್ಕೂಲ್ಗೆ ಹೋಗ್ತಾರೆ. ಇಲ್ಲಿ ಡಿಸೀಸ್ಡ್ 10th ಸ್ಟ್ಯಾಂಡರ್ಡ್ ಹೋಗ್ತಿದ್ದಾರೆ. ಮತ್ತು ಆ ಹುಡುಗ ಯಾರು A1 ಇದ್ದಾರೆ ಅವರು 9th ಸ್ಟ್ಯಾಂಡರ್ಡ್. ಮೇನ್ ಅವ್ರ ಮಧ್ಯದಲ್ಲಿ ದ್ವೇಷ ಇದೆ. ಈ ಹುಡುಗರೆಲ್ಲ ಹೊಡೆಯೋದು ಅದನ್ನೆಲ್ಲ ರೀಲ್ಸಲ್ಲಿ ಮಾಡಿ ಹಾಕಿದ್ದಾರೆ ಸರ್ ಆರೋಪಿಗೆ. ಆ ರೀಲ್ಸ್ ನಮ್ಮ ಗಮನಕ್ಕೆ ಬಂದಿಲ್ಲ. ಬಟ್ ಈ ಇನ್ಸಿಡೆಂಟ್ದು ರೀಲ್ಸ್ ವೈರಲ್ ಆಗಿ ಅಲ್ಲ, ಅದಕ್ಕೋಸ್ಕರ ನಾವೇ ಪ್ರತಿ ಸಲ ಅವರಿಗೆ ಸ್ಟೇಷನ್, ಯಾಕಂದರೆ ಇದು ಮೈನರ್ ಇರೋದ್ರಿಂದ ನಮಗೆ ಆ್ಯಕ್ಚುಲ್ ಲೀಗಲ್ ಕ್ರಮ ಜಾಸ್ತಿ ತಗೊಳಕ್ಕೆ ಆಗಲ್ಲ. ಬಟ್ ಏನು ನಮ್ಮದು ಕಾನೂನು ಪ್ರಕಾರ ಇದೆ ಅದು ನಾವೇ ಕಂಟಿನ್ಯೂಸ್ ಆಗಿ ಮಾಡಿಸ್ತಾ ಇದ್ದೀವಿ. ಮತ್ತು ಪೆಟ್ರೋಲಿಂಗ್ನು ಮಾಡಿಸ್ತಾ ಇದ್ದೀವಿ. ಈ ಥರ ಜಾಗದಲ್ಲಿ ಯಾರು ಸೇರಬಾರ್ದು ಆ ಥರನೂ ಕ್ರಮ ಆಗ್ತಾಯಿದೆ. ಯೂಶಲಿ ನಮ್ಮದು ಇದು ನೈಟ್ ಆಗುತ್ತೆ. ಬಟ್ ಇದು ಸಾಯಂಕಾಲ ಈವೆಂಟ್ ಆದಮೇಲೆ ನಮಗೆ ಈ ಥರ ಆಗಿದೆ. ಬಸ್ ಸ್ಟ್ಯಾಂಡಲ್ಲಿ ಸದ್ಯಕ್ಕೆ ನಮಗೆ ಯಾವುದೂ ಕಂಪ್ಲೇಂಟ್ ಆ ಥರ ಬಂದಿಲ್ಲ. ಸ್ಟೇಷನಲ್ಲಿ ನಾನು ಚೆಕ್ ಮಾಡಿಸ್ತೀನಿ.